ಹಾಯ್ ಹಲೋ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ. ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯ್ ಅಂತ ಮೆಸೇಜ್ ಹಾಕ್ಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸು ಮತ್ತೆ ಫೋಟೋಸ್ ಕೂಡ ಕರೆಕ್ಟಾಗಿ ಹಾಕಿ. ನಿಮ್ಮ ಫ್ರೆಂಡ್ಸ್ಗಳ ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ. ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ. ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ, ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು, ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದ್ ಆಗಿದೆ. ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಾಯ್ಸ್ ಯಾರೆಲ್ಲ ಕೇಳಿರ್ತೀರಾ, ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡದೇ ಹಿಡಿತೀರಾ. ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಮತ್ತೆ ಬೆಲ್ ಐಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ. ಆ ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡಿದ್ರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಗಾಡಿ ಓನರ್ ಏನು ಹೇಳಿದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಹಲೋ. ಹಾಂ ಹೇಳ್ರಿ ಸರ್. ಸರ್ ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ, ಇದು ಸ್ವಿಫ್ಟು. ಸ್ವಿಫ್ಟ್ ಡಿಲಕ್ಸ್ ರೀ. ಓಕೆ, ಮಾಡಲು ಮಾಡಲ್ ಇದು 2007 ಸರ್. ಓಕೆ. ಓನರು ಓನರ್ ಈ ಫೋರ್ತ್ ಓನರ್ ಸರ್. ತೊಗೊಳೋರು 5 ಓನರ್ ಆಗ್ತಾರೆ, ತೊಗೊಳೋರೆ 4th ಓನರ್ ಹಾಂ, ಸರ್. ತಗೋರು 5ನೇ ಓನರ್ ಆಗ್ತಾರೆ. ಓಕೆ, ರನ್ನಿಂಗ್ ಎಷ್ಟು ಆಗೈತೆ ಸರ್ ಕಿಲೋಮೀಟ್ರ್ ಗಾಡಿ? ಈಗ 1,03,000 ಇದೆ ಸರ್. ಓಕೆ, ಟೈರ್ ಕಂಡೀಷನ್ ಹೆಂಗೈತೆ ರೀ? ಸ್ಟೆಪ್ ಇಟ್ಕೊಂಡು 5 ಟೈರ್? ಟೈರ್ 4 ಹೊಸವನ ಸರ್. ನೀವು ಈಗ ಹಾಕ್ಸೀನಿ MRF ಏನು ಇನ್ನೂ ಯೂಸ್ ಮಾಡಿಲ್ಲ, ಹಂಗೈತಿ. ಸ್ಟೆಪ್ನಿನ ಐತ್ರಿ? ಸ್ಟೆಪ್ನಿನೂ ಐತ್ರಿ. ಓಕೆ, ಗಾಡಿ ಇಂಜನ್ ಕಂಡೀಷನ್ ಬಾಡಿ ಕಂಡೀಷನ್ ಹೆಂಗೈತೆ ರೀ ಸರ್? ಬಾಡಿ ಎಲ್ಲ ಸರ್ ಈಗ ರೀಪೇರ್ ಮಾಡಿ ಸರ್, ಶೋರೂಮ್ ಮೇಂಟೆನೆನ್ಸ್ ಮಾಡಿ ಅಂದ್ರೆ ಹ್ಞೂ ಎಲ್ಲ ರೀಪೇರ್ ಮಾಡಿ ಎಲ್ಲ ಫಸ್ಟ್ ಕ್ಲಾಸ್. ನಾ ಆ್ಯಕ್ಚುಲಿ ಯೂಸ್ ಮಾಡ್ಬೇಕಂತ ಹೇಳಿ ಮಾಡಿದ್ದೆ. ಓಕೆ ಈಗ ನಾ ಇಲ್ಲಿ ಆರ್ಮಿ ಒಳಗೆ ನಾನು ಡ್ಯೂಟಿ ಮಾಡಿದ್ರೆ ನಮ್ಮ ಮನ್ಯಾಗ ಯಾರು ಯೂಸ್ ಮಾಡೋರು ಯಾರಲ್ಲ, ಅದಕ್ಕಾಗಿ ಕೊಡ್ತಾ ಇದ್ದೀನಿ. ಓಕೆ ಸರ್. ಮತ್ತು ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡಂತು, ಕ್ರಾಸಸ್ಸು, ಟಿಂಕರಿಂಗ್ ಕೆಲಸ ರೀಪೇಂಟ್ ಮಾಡಿದ್ರೆ ತಂದ್ರಿ, ಆಕ್ಸಿಡೆಂಟು ಕೇಸ್ ಈ ಥರ ಏನಿಲ್ಲ ವೆಹಿಕಲ್ ಮೇಲೆ? ಈ ಕೇಸ್ ಗೀಸ್ ಏನಲ್ಲ ರೀ, ಶೋರೂಮ್ ಬೆಳಗಾವಿ ಶೋರೂಮ್ ಕಂಡೀಷನ್ ಶೋರೂಮ್ ಬಿಟ್ಟಿದೆ. ಓಕೆ ಪೇಂಟಿಂಗ್ ಎಲ್ಲ ನೀವು ಮಾಡ್ಸೀನಿ, 10 ವರ್ಷ ವಾರಂಟಿ. ಪೇಂಟಿಂಗ್ ಏನು ಪ್ರಾಬ್ಲಮ್ ಇಲ್ಲ, ಗಾಡಿ ಇದೆಲ್ಲ ಫುಲ್ ಹಾಲು ಹೋಗಿ ಏನು ಒಂದು ರೂಪಾಯಿ ಖರ್ಚಿಲ್ಲ. ಓಕೆ. ಇಂಟೀರಿಯರ್ ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಎ ಸಿ ವರ್ಕು ಎಲ್ಲ ವರ್ಕಲ್ಲಿ ಇದೆಯಾ? ಸೀಟ್ ಕವರು? ಸರ್ ಸೀಟ್ ಕವರ್ ನೀವು ಹಾಕ್ಸೀನಿ, AC ವರ್ಕ್ ಇದೆ. ಆಮೇಲೆ ಪವರ್ ವಿಂಡೋ ಮಾತ್ರ ಇಲ್ಲ, ಪವರ್ ಸ್ಟೇರಿಂಗ್ ಇದೆ. ಓಕೆ ಹಾಂ, ಪವರ್ ವಿಂಡೋ ಇಲ್ಲ, ಪವರ್ ಸ್ಟೇರಿಂಗ್ ಇದೆ. ಆಮೇಲೆ AC ಎಲ್ಲ ವರ್ಕ್ ಇದೆ, ಬಾಕಿ ಎಲ್ಲ ಹಾಲು. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಎಫ್ ಸಿ ಇನ್ಸೂರೆನ್ಸು? ಹಾಂ ಇದೆ, ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಇನ್ಶೂರೆನ್ಸ್ ಇನ್ನೂ ಅಷ್ಟೇ ಮಾಡಿಲ್ಲ, QC ಎಲ್ಲ ಇದೆ. ಡಾಕ್ಯುಮೆಂಟ್ RC ಬುಕ್ 2028 ಮೇವರೆಗೂ ಇದೆ. ಓಕೆ. ಮತ್ತೆ ಬೇಕಾದ್ರೆ ರನ್ನಿಂಗ್ ಮಾಡ್ಕೋಬೋದು ರೀ. ಓಕೆ. ಪೆಟ್ರೋಲ್ ವೇರಿಯಂಟಾ, ಡೀಸೆಲ್ ವೇರಿಯಂಟಾ ಸರ್ ಇದು? ಪೆಟ್ರೋಲ್ ಸರ್. ಓಕೆ. ಏನು ಕೊಡುತ್ತೆ ನಿಮ್ಮ ಕೈಯಾಗ ಮೈಲೇಜ್ ಇವಾಗ? ಈಗ ನನಗೆ ಆರಾಮ್ 20 ಮಟ ಕೊಡುತ್ತೆ ಸರ್ ಅದು. ಓಕೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡಿಸಿದ್ರೆ ಗಾಡಿಗೆ ಮತ್ತೆ? ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದ್ರೆ ಮ್ಯೂಸಿಕ್ ಸಿಸ್ಟಮ್ 4 ಡೋರ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಹಿಂದ್ಗಡೆ 2 ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ ಆಮೇಲೆ ಸೀಟ್ ಕವರ್ ಎಲ್ಲ ಹೊಸದು ಹಾಕ್ಸಿದ್ದೀನಿ ರೀ. ಓಕೆ. ಏನು ಹೇಳತ್ತೀರಿ ಸರ್ ರೇಟ್ ಇದಕ್ಕೆ? ಈಗ ಸರ್ ಇದನ್ನ 2.30 ತಂದೆ, ಫೈನಲ್ 2.20 ಬಂದು ಕೊಟ್ಬಿಡ್ತಾನೆ ರೀ. 2,30,000 ಹೇಳತ್ತೀರಿ, ಫೈನಲ್ 2,20,000 ಬಂದರೆ ಬಿಡ್ತೀರಾ ಅಂತ ಹೇಳತ್ತೀರಿ. ಯಾಕಂದ್ರೆ ಮಾಡಲ್ 2007 ಆಲ್ರೆಡಿ 4 ಆಗಿದ್ರೆ ತೊಗೊಳೋರು 500 ಆಗ್ತಾರೆ. ಓಕೆನಾ? ಹಾಂ ಸರಿ ಸರ್, ಓಕೆ. ಓಕೆ. ಎಲ್ಲ ರೀಪೇಂಟ್ ಮಾಡಿದ್ರೆ ಎಲ್ಲ ಮಾಡಿದ್ರೆ ಗಾಡಿ ಅಂದ್ರೆ ಆಗಿದೆ ಖರ್ಚು ಭಾಳ ಮಾಡೀನಿ ಸರ್. ಈಗ 80,000 ರೂಪಾಯಿ ಈಗ ಶೋರೂಮ್ ಕಂಡೀಷನ್ ಎಲ್ಲ ಮಾಡ್ಸ್ಕೊಂಡ್ರಿ ನಾನು. ಎಲ್ಲ ಹಾಲು ಎಲ್ಲ ಐಟಮ್, ಬಂಪರ್ ಗಿಂಪರ್ ಲೈಟಿಂಗ್ ಎಲ್ಲ ಹೊಸ ಹಾಕ್ಸೀನಿ. ಏನು 1 ರೂಪಾಯಿ ಖರ್ಚಿಲ್ಲ ರೀ. ಓಕೆ. 2,20 ಫೈನಲ್ ಏನು ಬಂದರೆ ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ ಹತ್ತಿರ? ಸರ್ ಅದೇ 2.30 ಹೇಳ್ತಾ ಇದೀನಿ, 2.20 ಅವಾಗಿನ ಕೊಡಲ್ಲ ಸರ್. ಯಾಕಂದ್ರೆ ಖರ್ಚು ಭಾಳ ಮಾಡಿದ್ದೀನಿ ಗಾಡಿ ಎಲ್ಲ. ಈಗ ನೀವು ಓಲ್ಡ್ ಇರ್ಬೋದು, ಓಲ್ಡ್ ಇದ್ದು ಗೋಲ್ಡ್ ಅಂತಾರೆ, ಆ ಥರ ಆಯ್ತು ನೋಡಿ ಸರ್. ಈಗ ಗಾಡಿ ಓಲ್ಡ್ ಇರ್ಬೋದು, ಆದರೆ ಗೋಲ್ಡ್ ಥರ ಇದೆ ಗಾಡಿ. ಓಕೆ. ಫ್ಯಾಮಿಲಿ ಕಾರ್, ಮನೆಗೆ ಆ್ಯಕ್ಚುಲಿ ಮನೆಗೆ ಅಂತೇಳಿ ಮಾಡ್ಕೊಂಡಿದ್ದೀನಿ ನಾನು ರಿಪೇರಿಗೆ. ಓಕೆ. ತಮ್ಮ ಲೊಕೇಶನ್ ಸರ್? ನಾನು ಹಾಂ ಸರ್, ತಮ್ಮ ಲೊಕೇಶನ್ನು? ನಮ್ಮ ಲೊಕೇಶನ್ ಬೆಳಗಾಂ ಡಿಸ್ಟಿಕ್ ಚೆನ್ನಮ್ಮ ಅಂತ ಬರುತ್ತೆ. ಓಕೆ ಸರ್. ಇದೇ ನಿಮ್ಮದು ಕಾಂಟ್ಯಾಕ್ಟ್ ನಂಬರು? ಹಾಂ, ಇದೇ ನಂಬರು. ಓಕೆ. ಅಪ್ಡೇಟ್ ಮಾಡ್ತೇನೆ ಯೂಟ್ಯೂಬ್ ಚಾನಲ್ಗೆ, ನೋಡಿ ನಮ್ಮ ಕಡೆಯಿಂದ ಬಂದರೆ ನೋಡಿಕೊಡಿ. ಹಾಂ ಸರಿ, ಓಕೆ ಸರ್. ನಾನು ನೋಡಿ ಇನ್ನೊಂದು ಸರ್ 2,000 ರೂಪಾಯಿ ಕಡಿಮೆ ಮಾಡಿಕೊಡ್ತೀನಿ, ಯಾಕಂದ್ರೆ ಖರ್ಚು ಭಾಳ ಮಾಡಿದ್ದೀನಿ ಸರ್ ಅದರ ಸಂಬಂಧ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್, ನಮಸ್ಕಾರ.